ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಸಂಜಯ್. ಜಾತ್ಯತೀತ ಜನತಾದಳ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಏನು ಕರ್ನಾಟಕದಲ್ಲಿ JDSಗೆ ನೂತನ ಸಾರಥಿ ಆಗಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಈಗ JDS ಆಂತರಿಕ ವಲಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ JDSನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಮಂಡ್ಯದಲ್ಲಿ ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಒತ್ತಡ ಇರುತ್ತೆ ಕುಮಾರಸ್ವಾಮಿ ಅವರಿಗೆ. ಯಾಕಂದ್ರೆ ಕೇಂದ್ರ ಸಚಿವರು ಅಂತ ಅಂದ್ರೆ ಇಡೀ ದೇಶಾದ್ಯಂತ ಒಂದು ಹೋಗ್ಬೇಕಾಗುತ್ತೆ, ಜೊತೆಗೆ ಸಭೆಗಳನ್ನ ಮಾಡ್ತಾ ಇರ್ಬೇಕಾಗುತ್ತೆ, ನಿರಂತರವಾಗಿ ದೆಹಲಿಯಲ್ಲಿ ಇರಬೇಕಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಅಷ್ಟೊಂದು ತೊಡಗಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕೇಂದ್ರ ಸಚಿವರು ಅಂತಕ್ಕಂಥದ್ದು ಬಹಳ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನ ಆಗಿರ್ತಕ್ಕಂಥದ್ದು. ಜೊತೆಗೆ ಕುಮಾರಸ್ವಾಮಿಗೆ ಸಿಕ್ಕಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರೇನಿದ್ದಾರೆ ಅದು ಸಾಕಷ್ಟು ದೊಡ್ಡ ಖಾತೆ ಆಗಿರೋದ್ರಿಂದ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು JDSನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಏನು ಕೇಂದ್ರ ಸಚಿವರ ಜವಾಬ್ದಾರಿ ಜೊತೆಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಸದ್ಯಕ್ಕೆ ಕಷ್ಟ. ಈ ಒಂದು ಹಿನ್ನೆಲೆಯಲ್ಲಿ JDSಗೆ ನೂತನ ಸಾರಥಿಯನ್ನ ಒಂದು ನೇಮಕ ಮಾಡಬೇಕು ಅನ್ನೋ ಒಂದು ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಆ ಸಾಧ್ಯತೆಗಳು ಇಲ್ಲ ಅಂತ ಅಂದ್ರೂ ಸಹ ಮುಂದಿನ ಒಂದು 2-3 ತಿಂಗಳಲ್ಲಿ JDSಗೆ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನಾದರೂ ಆಯ್ಕೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿರ್ತಕ್ಕಂಥ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ರಾಜ್ಯದಲ್ಲಿ ಮುಂದೆ ಸಾಲು ಚುನಾವಣೆಗಳು ಬರ್ತಾ ಇರ್ತಕ್ಕಂಥದ್ದು. ಈಗ BBMP ಚುನಾವಣೆ ಈ ವರ್ಷದ ಕೊನೆಯಲ್ಲಿ ನಡೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಂತರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ. ಹಾಗೆ ಈಗಂತಂದ್ರೆ JDSನ ಮತ್ತೆ ರಾಜ್ಯದಲ್ಲಿ ಕಟ್ಟಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲುಂಡಂತ JDS ಏನು ಲೋಕಸಭಾ ಚುನಾವಣೆಯಲ್ಲಿ 2 ಲೋಕಸಭಾ ಗೆಲ್ಲುವ ಮೂಲಕ ಹಾಗೂ JDS ಪ್ರಭಾವದಿಂದಾಗಿ BJPಯು ಸಹ ಹೆಚ್ಚು ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಗೆಲ್ತು. ಈ ಒಂದು ಹಿನ್ನೆಲೆಯಲ್ಲಿ ಈಗ JDSಗೂ ಸಹ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು. ವಿಪಕ್ಷವಾಗಿ ಕೆಲಸವನ್ನ ಮಾಡ್ತಾ ಜೊತೆಗೆ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕು. ಈ ನಿಟ್ಟಿನಲ್ಲಿ ಪ್ರಮುಖ ನಾಯಕರೊಬ್ಬರಿಗೆ, ಪ್ರಮುಖ ಜನಾಂಗದ ನಾಯಕರೊಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಟ್ಟಬೇಕು ಅಂತ ಕುಮಾರಸ್ವಾಮಿ ಅವರು ಚಿಂತನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ JDS ಒಕ್ಕಲಿಗರ ಪಕ್ಷ ಆಗಿರೋದ್ರಿಂದ ಒಕ್ಕಲಿಗರಿಗೆ ಆ ಒಂದು ಸ್ಥಾನವನ್ನು ಕೊಡ್ಲಿಕ್ಕೆ ಪಕ್ಷದಲ್ಲಿ ಒಂದಷ್ಟು ವಿರೋಧಗಳು ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ GT ದೇವೇಗೌಡರು ಒಬ್ಬರೇ ಈಗ ಒಕ್ಕಲಿಗರ ನಾಯಕರಾಗಿ JDSನಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು. ಈಗ GT ದೇವೇಗೌಡರು ಶಾಸಕಾಂಗ ಪಕ್ಷದ ನಾಯಕರಾದ್ರೆ ಜೊತೆಗೆ ಕೋರ್ ಕಮಿಟಿ ಅಧ್ಯಕ್ಷರು ಸಹ ಇದ್ದಾರೆ. ಹಾಗಾಗಿ ಬೇರೆ ಯಾರನ್ನ ಒಂದು ಕರ್ನಾಟಕದಲ್ಲಿ JDS ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಒಂದಷ್ಟು ಮಹತ್ತರವಾದ ಒಂದು ಚರ್ಚೆಗಳನ್ನ ಪಕ್ಷದ ಹಿರಿಯ ನಾಯಕರುಗಳು ದೇವೇಗೌಡರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಒಕ್ಕಲಿಗರ ಪಕ್ಷ ಸಹಜವಾಗಿಯೇ ಒಂದು ಒಕ್ಕಲಿಗರ ಬೆಂಬಲ JDSಗೆ ಸಿಗುತ್ತೆ. ಜೊತೆಗೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿಯೇ ಇದ್ದಾರೆ. ಈಗ BJP ಜೊತೆ ಮೈತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಲಿಂಗಾಯತರಿಗೆ ಈ ಒಂದು ಪಟ್ಟವನ್ನು ಕಟ್ಟೋದ್ರಿಂದ ಅಷ್ಟು ಲಾಭ ಪಕ್ಷಕ್ಕೆ ಆಗಲ್ಲ. ಯಾಕಂದ್ರೆ ಸಹಜವಾಗಿಯೇ ಮೈತ್ರಿಯಾಗಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಲಿಂಗಾಯತ ಮತಗಳು BJPಯ ಒಂದು ಇದರಿಂದ JDS ಪಕ್ಷಕ್ಕೆ ಸಿಗ್ತವೆ. ಮತ್ತೆ ಬೇರೆ ಯಾರಿಗೆ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಬೇಕು, ಯಾವ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಕೊಡ್ಬೇಕಂತಂದ್ರೆ ಅಂತ ದೊಡ್ಡ ಮಟ್ಟದ ಒಬ್ಬ ನಾಯಕ JDSನಲ್ಲಿ ಇಲ್ಲ. ಈ ಹಿಂದೆಯೂ ಸಹ HK ಕುಮಾರಸ್ವಾಮಿ ಅವರು ದಲಿತ ಜನಾಂಗಕ್ಕೆ ಸೇರಿದವರು JDS ರಾಜ್ಯಾಧ್ಯಕ್ಷರಾಗಿದ್ದರು. ಈಗ ಕುಮಾರಸ್ವಾಮಿ ಅವರು ಮುಂದೆ ಇರ್ತಕ್ಕಂಥ ಬಹುಮುಖ್ಯ ಒಬ್ರು ಅಂತಂದ್ರೆ ಆಪ್ತರು ಆಗಿರ್ತಕ್ಕಂಥ ಬಂಡಪ್ಪ ಕಾಶಂಪುರ ಏನಿದ್ದಾರೆ, ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಿಂದುಳಿದ ವರ್ಗದಲ್ಲಿ ಕುರುಬ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಕುರುಬ ಸಮುದಾಯದ ಬಂಡಪ್ಪ ಕಾಶಂಪುರ ಅವ್ರಿಗೆ ಕೊಟ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಉತ್ತರ ಕರ್ನಾಟಕಕ್ಕೂ ನ್ಯಾಯ ದೊರಕಿಸ್ದಂಗಾಗುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಹೆಂಗೂ ಪಕ್ಷ ಪ್ರಬಲವಾಗಿದೆ, ಹಳೆ ಮೈಸೂರು ಭಾಗದಲ್ಲಿ. ಉತ್ತರ ಕರ್ನಾಟಕದ ಹಿತದೃಷ್ಟಿಯಿಂದ ಬಂಡಪ್ಪ ಕಾಶಂಪುರ ಅವರಿಗೆ ಕೊಟ್ರೆ ಕುರುಬ ಹಾಗೂ ಉತ್ತರ ಕರ್ನಾಟಕ ಒಂದ್ ಕಡೆ ಪ್ರಾಂತ್ಯವಾರಿಯೂ ಸಹ ಸರಿದೂಗಿಸ್ದಂಗಾಗುತ್ತೆ. ಜಾತಿವಾರು ಅಂತ ಲೆಕ್ಕದಲ್ಲೂ ಸಹ ಕುರುಬ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ CM ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರೋದ್ರಿಂದ JDS ರಾಜ್ಯಾಧ್ಯಕ್ಷರಾಗಿ ಬಂಡಪ್ಪ ಕಾಶಂಪುರ ಅವರು ಕುರುಬ ಸಮುದಾಯದ ಕಾಶಂಪುರ ಅವರಿಗೆ ಕೊಟ್ರೆ ಒಂದಷ್ಟು ಮತಗಳು JDS ಪಾಲ್ಗೆ ಸಿಗಬಹುದು ಮುಂದಿನ ದಿನಗಳಲ್ಲಿ. ಈಗ JDS ಒಕ್ಕಲಿಗರ ಮತಗಳನ್ನ ಸೆಳೆಯುತ್ತೆ. ಜೊತೆಗೆ ಮೈತ್ರಿ ಪಕ್ಷ ಆಗಿರ್ತಕ್ಕಂಥ BJP ಲಿಂಗಾಯತ ಮತಗಳನ್ನ ಪಡೆದ್ರೆ ಏನು ಅಹಿಂದ ಮತಗಳಲ್ಲಿ ಪ್ರಬಲವಾಗಿರ್ತಕ್ಕಂಥ ಕುರುಬ ಸಮುದಾಯದ ಮತಗಳು ಮುಂದೆ ಮೈತ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ಬಹುದೊಡ್ಡ ರಾಜಕೀಯ ಲಾಭವನ್ನ ಗಳಿಸಬಹುದು ಅನ್ನೋ ದೃಷ್ಟಿಯಿಂದ ಪ್ರಮುಖವಾಗಿ ಬಂಡಪ್ಪ ಕಾಶಂಪುರ ಅವರ ಹೆಸರು JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಒಂದಷ್ಟು ಸಮಾಲೋಚನೆಗಳು ಸಹ ನಡೀತಾ ಇವೆ. ಇನ್ನು 2-3 ತಿಂಗಳ ಒಳಗಾಗಿ ಏನು ಬಂಡಪ್ಪ ಕಾಶಂಪುರ ಅವರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ದೇವೇಗೌಡರು ಸಹ ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ದೇವೇಗೌಡರ ಜೊತೆಗೂ ಒಂದು ಅಂತಿಮ ಸುತ್ತಿನ ಮಾತುಕತೆಯನ್ನು ನಡೆದಿ JDSನ
ಎಲ್ಲ ಹಾಲಿ ಶಾಸಕರು, ಮಾಜಿ ಸಚಿವರು ಹಾಗೂ ಪಕ್ಷದ ಜಿಲ್ಲಾವರು ಮುಖಂಡರ ಅಭಿಪ್ರಾಯವನ್ನು ಪಡೆದು ಒಂದು ಅಂತಿಮ ನಿರ್ಧಾರಕ್ಕೆ ಬರಲು ಕುಮಾರಸ್ವಾಮಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.